ಸೈಲೆಂಟಲ್ಲಿ ಹಾಕಿದ್ದೀನಿ. ಸ್ವಿಚ್ ಆಲ್ಮೋಸ್ಟ್ ಲೈಕ್ ಪ್ರ್ಯಾಂಕ್ ಅಂತಲೇ ಅಂದ್ಕೊಳ್ಳಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನನ್ನ ತಂಗಿ ಆ್ಯನಿವರ್ಸರಿ ಇದೆ, ವೆಡ್ಡಿಂಗ್ ಆ್ಯನಿವರ್ಸರಿ. ಇಲ್ಲಿಗೆ 3 ವರ್ಷ ಆಯಿತು ಅವಳು ಮದುವೆ ಆಗಿ. ಸೊ 3 ವರ್ಷ ಕಂಪ್ಲೀಟ್ ಆಗಿ ಇನ್ನೂ 4 ವರ್ಷ ನಡೀತಾ ಇದೆ. ಏನು ಇವತ್ತು ಚಿಕ್ಕಿದೆ ಆ್ಯನಿವರ್ಸರಿ ಇವತ್ತು. ಸೊ ಇವತ್ತು ಅವರು ಟ್ರಿಪ್ಪೆಲ್ಲ ಹೋಗಿದ್ದಾರೆ, ಕೊರಗಜ್ಜ ಆ ಕಡೆ ಎಲ್ಲ ಹೋಗಿದ್ದಾರೆ ಅವರು, ಅಂದರೆ ಮಂಗಳೂರು ಸೈಡು. ನಮ್ಮನ್ನು ಕೂಡ ಕರೆದ್ರು, ಬಟ್ ಫಸ್ಟು ನಾವು ಬೇರೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಾದಮೇಲೆ ನಮಗೂ ಕೂಡ ಆಗಲಿಲ್ಲ. ಇವಾಗ ಅಪ್ಪದು ಸ್ಕೂಲ್ ಫೀಸು ಅದು ಇದು ಅಂತೆಲ್ಲ ಬಂತು. ಅದಾದಮೇಲೆ ಯಾಕೋ ಒಂಥರ ನಮ್ಗೆ ಆಗಲೇ ಇಲ್ಲ ಅಂತ ಅಂದ್ಕೊಳ್ಳಿ. ಸೊ ಆಮೇಲೆ ಕೊರಗಜ್ಜಿಗೆ ಹೋಗೋಣ ಅಂತ ಆಯಿತು ಫಿಕ್ಸು. ಆಮೇಲೆ ಕೊರಗಜ್ಜಿಗೆ ಹೋಗೋಣ ಅಂತ ಅಂದರೆ ನಮಗೆ ಈ ಥರ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದೇ ವಾಷಿಂಗ್ ಮಿಷಿನ್ದು. ಅದಾದಮೇಲೆ ಒಂದು ಸ್ವಲ್ಪ ಇವಾಗ ಗೇಟ್ ಒಂದು ಮಾಡಿಸ್ಬಿಡೋಣ ಅಂತ ಅದೊಂದು ಅಂದ್ಕೊಂಡು ಕರೆದಿದ್ದೀವಿ. ಸೊ ಈ ಥರ ಏನಾದ್ರು ಒಂದೊಂದು ಬಂದೇ ಬಿಟ್ಟಿರುತ್ತೆ. ನಾವಂತೂ ಎಲ್ಲೂ ಕೂಡ ಒಂದು ಟ್ರಿಪ್ ಅಂತಲೇ ಹೋಗಿಲ್ಲ. ಸೊ ಅದು ಪ್ಲ್ಯಾನ್ ಮಾಡಿದ್ವಿ, ಅದು ಆಗಲಿಲ್ಲ. ಸರಿ, ನಮ್ಮಿಂದ ನಿಮ್ಮದು ಇದಾಗೋದು ಬೇಡ, ನೀವು ಹೋಗ್ಬಿಟ್ಟು ಬನ್ನಿ ಪರವಾಗಿಲ್ಲ ಅಂತ ಅಂದ್ವಿ. ಅದಾದಮೇಲೆ ಅವ್ರ ಫ್ಯಾಮಿಲಿಯವರೆಲ್ಲ ಹೋಗಿದ್ದಾರೆ ಇವತ್ತು. ಸೊ ಒಂಥರ ಬೇಜಾರಾಯಿತು ನನಗೂ. ಬೆಳಗ್ಗೆ ಎದ್ದಿದ ತಕ್ಷಣ ಇವತ್ತು ಎಲ್ಲ ಚೆನ್ನಾಗಿದ್ದಿದ್ರೆ ನಾವು ಕೂಡ ಹೋಗ್ಬೋದಾಗಿತ್ತಲ್ವ ಅಂತ. ಯಾಕಂದರೆ ನಾನಂತೂ ಮನೆಯಲ್ಲೇ ಇದ್ದು ಒಂಥರ ನನಗೆ ಬೇಜಾರಾಗೋಗ್ಬಿಟ್ಟಿತ್ತು. ಅಟ್ಲೀಸ್ಟ್ ಹೊರಗಡೆ ಹೋಗ್ತೀವಲ್ಲ ಅಂತ ಒಂದು ಖುಷಿಯಾಗಿದ್ದೆ. ನೋಡಿದ್ರೆ ಹಿಂಗಾಯ್ತಲ್ವ. ಸರಿ, ಏನೂ ಮಾಡೋಕ್ಕಾಗಲ್ಲ ಬಿಡು, ಇನ್ನೊಂದು ಸರಿ ಯಾವಾಗಾದ್ರು ಹೋಗೋಣ ಅಂತ ಸುಮ್ಮನಾದೆ. ಇನ್ನು ಇವತ್ತು ಅಪ್ಪದು ಸ್ಕೂಲಲ್ಲಿ ಮೀಟಿಂಗ್ ಇದೆ, ಅಲ್ಲಿ ಹೋಗಬೇಕು. ಯೂನಿಫಾರ್ಮ್ ಕೂಡ ಒಂದು ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಬರಬೇಕು. ಒಂದು ಸ್ವಲ್ಪ ಅವ್ನಿಗೆ ಅದು ಚಿಕ್ಕದಿದೆ. ಇವಾಗ ಅದು ಏನಂತಾರೆ ಒಂಚೂರು ಟೈಟ್ ಆದರೆ ಫ್ಯೂಚರಲ್ಲಿ ಹೋಗ್ತಾ ಇದ್ದಿದ್ದು ಟೈಟಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೆಕ್ಸ್ಟ್ ಸೈಜ್ ತೊಗೊಳ್ಳೋಣ ಅಂತ. ಇನ್ನು ನಮ್ಮ ಸಿರಿ ಇಲ್ಲೇ ಮಲಗಿದ್ದಾಳೆ. ಸಿರಿ ಮಾತಾಡಿ ಇಲ್ಲಿ. ಸಿರಿ ಇಲ್ಲೇ ಮಲಗಿದ್ದಾಳೆ. ಸ್ನಾನ ಮಾಡಿಸ್ಬಿಟ್ಟು ಇವಾಗ ಅವಳನ್ನ ಕೂಡ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗಬೇಕು. ಅಮ್ಮನೂ ಕೂಡ ಹೋಗಿರೋದ್ರಿಂದ ಅವ್ರ ಜೊತೆಗೆ ಪಾಪುನ ನಾನೇ ಕರ್ಕೊಂಡು ಹೋಗಬೇಕು. ಪಪ್ಪ ನೋಡ್ಕೊತಾರೇನೋ ಗೊತ್ತಿಲ್ಲ, ಅಂದರೆ ಹ್ಯಾಂಡಲ್ ಮಾಡೋದಕ್ಕಾಗಲ್ವಲ್ಲ. ಅಮ್ಮ ಇದ್ದಿದ್ರೆ ಅದೊಂಥರ ಏನಾರ ಮಲ್ಕೊಂಡ್ರೆ ಮಲಗಿಸ್ಬಿಟ್ಟು ಹೋಗ್ತೀನಿ, ಇಲ್ಲ ಅಂತಂದರೆ ಕರ್ಕೊಂಡು ಹೋಗ್ತೀನಿ ಅಷ್ಟೇನೆ. ಟೈಮ್ ಆಗಲೇ 9 ಗಂಟೆ ಆಗಿದೆ. ಫಸ್ಟಿಗೆ ಸ್ನಾನ ಮಾಡಿಕೊಂಡು ನಾನು ರೆಡಿಯಾಗಿ ಪಾಪನೂ ಕೂಡ ರೆಡಿ ಮಾಡಿಬಿಟ್ಟು ಅದಾದಮೇಲೆ ಕೆಳಗಡೆ ಕರ್ಕೊಂಡು ಹೋಗೋಣ ಅಂತ. ಕೆಲಸ ಎಲ್ಲ ನೆನೆನೇ ಮಾಡಿದ್ದೀನಿ. ಇವಾಗ ಏನಾದರೂ ಎಕ್ಸ್ಟ್ರಾ ಕೆಲಸ ಇಟ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಸೊ ಹಾಗಾಗಿ ಸರಿ ಇನ್ನೇನು ಹೋಗಿ ದೀಪ ಹಚ್ಬಿಟ್ಟು ಹೋಗೋಣ ಅಂತ. ಏನು ಮಾತಾಡೋ ಏನೋ. ಮಾತಾಡ್ದ ನೀನು? ಆಯ್ತಾ ಅಯ್ಯೋ ಸೊ ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ನಾನು ರೆಡಿ ಆಗಿದ್ದಾಯಿತು. ಪಾಪು ನೋಡಿದ್ರೆ ಇಲ್ಲೇ ಮಲ್ಕೊಂಬಿಟ್ಟಿದ್ದಾಳೆ. ಅವಳಿಗೆ ಬಂದಮೇಲೆ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಇವತ್ತು ಅವಳಿಗೆ ಆಯಿಲ್ ಮಸಾಜ್ ಮಾಡಿ ತಲೆ ಸ್ನಾನ ಮಾಡಿಸ್ಬೇಕು. ಇನ್ನು ತಲೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ಕೂತ್ಕೊಂಡ್ರೆ ಅವಳಿಗೆ ತಲೆ ಡ್ರೈ ಮಾಡೋದು ಇದೆಲ್ಲ ಕಷ್ಟ ಆಗೋಗುತ್ತೆ. ಹಾಗಾಗಿ ಬಂದು ಸ್ನಾನ ಮಾಡಿಸೋಣ ಅಂತ ಇವಾಗ ರೆಡಿ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತೀನಿ. ಮಲ್ಕೊಂಬಿಟ್ಟಿದ್ದಾಳಲ್ವ, ಸೊ ಬೇಗ ರೆಡಿ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತೀನಿ. ಟೈಮ್ ಆಲ್ರೆಡಿ 10:30 ಆಗೋಗ್ಬಿಟ್ಟಿದೆ. ಬೇಗ ಹೋಗಬೇಕು. ಬೇಕಾಗಿದ್ದಾಗಲೇ ನಾನು ಯಾವ ಬಟ್ಟೆ ಅನ್ಕೋತೀನೋ ಅದು ಸಿಗೋದೇ ಇಲ್ಲ. ಮೇಲೆ ಐತೆ, ಕಾಣಿಸ್ಲೇ ಇಲ್ಲ ನನಗೆ. ಸೊ ಇವಾಗ ರೆಡಿ ಮಾಡಿಬಿಡ್ತೀನಿ ಬೇಗ. ಪಾಪುನ ಅಮ್ಮನ ಮನೆಯಲ್ಲಿ ಬಿಟ್ಟು ನಾನು ಅಪ್ಪು ಇಬ್ಬರು ಕೂಡ ಸ್ಕೂಲ್ ಹತ್ರ ಬಂದ್ವಿ. ಆಲ್ಮೋಸ್ಟ್ ನಮ್ಮ ಮನೆಯಿಂದ ಸ್ಕೂಲ್ ಹತ್ರ ಬರೋದಕ್ಕೆ ಒಂದು 15 ನಿಮಿಷ ಆದರೂ ಬೇಕು. ಇವತ್ತು ಯಾಕೆ ಬಂದಿದ್ದು ಅಂತ ಅಂದರೆ ಓರಿಯೆಂಟೇಷನ್ ಪ್ರೋಗ್ರಾಮ್ ಇತ್ತು. ಸೊ ಹಾಗಾಗಿ ಬಂದಿದ್ದು. ಇನ್ನಲ್ಲೆಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ಅದಾದಮೇಲೆ ಕ್ಲಾಸ್ ರೂಮ್ ವಿಸಿಟ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ಹಾಗಾಗಿ ಸರಿ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನನಗೆ ಕೂಡ ಗೊತ್ತಾಯಿತು ನನ್ನ ಮಗ ಯಾವ ಕ್ಲಾಸ್ನಲ್ಲಿ ಇರ್ತಾನೆ ಅಂತೆಲ್ಲ ಅಂದ್ಬಿಟ್ಟು. ಆ್ಯಂಡ್ ಕ್ಲಾಸ್ ರೂಮ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನನಗೆ ನಮ್ಮ ಹಳೆಯ ದಿನಗಳು ನೆನಪಾಗ್ತಿತ್ತು. ಏನು ಅಂತ ಅಂದರೆ ನನ್ನ ಫ್ರೆಂಡ್ಸ್ ಈ ಒಂದು ಕಾರಿಡಾರಲ್ಲೆಲ್ಲ ಓಡಾಡ್ತಿದ್ವಿ ನಾವು. ಸೊ ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು ಅದನ್ನೆಲ್ಲ ನೆನೆಸ್ಕೊಳ್ತಾ. ಆ್ಯಂಡ್ ಇವಾಗ ಈ ಕಂಪ್ಲೀಟ್ ಬಿಲ್ಡಿಂಗ್ ಏನಿದೆ ಅಲ್ಲ, ಇದು ಕಂಪ್ಲೀಟ್ ಸ್ಕೂಲ್ ಆಗಿದೆ, CBSE ಸಿಲೆಬಸ್. ಸೊ ತುಂಬ ಖುಷಿಯಾಗತ್ತೆ.
ಆವಾಗ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಇವಾಗ ಕಂಪ್ಲೀಟಾಗಿ ಈ ಒಂದು ಸ್ಕೂಲ್ ಏನಿದೆ ಅದು ಬಿಲ್ಡ್ ಆಗಿಬಿಟ್ಟಿದೆ. ಇನ್ನು ಫಸ್ಟು ನಾನು ಈ ಒಂದು ಪಕ್ಕದ್ದು ಏನಿದೆ ಅಲ್ಲ ಕ್ಲಾಸು ಅದು ಅಂತ ಅಂದ್ಕೊಂಡೆ. ಅದಾದಮೇಲೆ ಈ ಪಕ್ಕದ್ದು ಅಂತ ಗೊತ್ತಾಯಿತು. ಸೊ ಅಕ್ಕಪಕ್ಕ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಹೊರಗಡೆನೇ ಈ ಥರ ನೇಮ್ಸ್ ಹಾಕಿದರು, ತಕ್ಷಚ್ಯುತ್ ಜೆ ಅಂತ ನೋಡ್ಬೋದು. ಸೊ ತುಂಬ ಖುಷಿಯಾಯಿತು ನನ್ನ ಮಗನ ಹೆಸರನ್ನ ಈ ರೀತಿಯಾಗಿ ನೋಡೋದಕ್ಕೆ. ಸೊ ಏನೋ ಒಂಥರ ಬೆಸ್ಟ್ ಫೀಲಿಂಗ್ ಅಂತಲೇ ಹೇಳ್ಬೋದು. ನಾನು ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ, ನಾವು ಆವಾಗ ಏನಂತಾರೆ ಕಾಲೇಜಿಗೆಲ್ಲ ಬರೋ ಟೈಮಲ್ಲಿ ನನ್ನ ಮಗನ ಕೂಡ ಇದೇ ಒಂದು ಕಾರಿಡಾರ್ನಲ್ಲಿ ಓಡಾಡಿಸ್ತೀನಿ ಅಂತೆಲ್ಲ ನಾನು ಅಂದ್ಕೊಂಡೇ ಇರಲಿಲ್ಲ. ಸೊ ಒಂಥರ ತುಂಬ ಖುಷಿಯಾಗತ್ತೆ ಇವಾಗ ನನ್ನ ಮಗನ ಕೂಡ ಇದೇ ಒಂದು ಬಿಲ್ಡಿಂಗ್ನಲ್ಲಿ ಓದೋದಕ್ಕೆ ಅಂತ ಕಳಿಸಿದ್ದೀನಲ್ಲ ಅಂತ ಅಂದ್ಬಿಟ್ಟು. ಇನ್ನಿವಾಗ ಇದೇನಿದೆ ಎಲ್ಲ ಸೆಟಪ್ ಮಾಡಿದರು, ಯಾವ ರೀತಿ ಎಲ್ಲ ಮಕ್ಳಿಗೆ ಹೇಳ್ಕೊಡ್ತಾರೆ ಏನು ಅಂತೆಲ್ಲ ಅಂದ್ಬಿಟ್ಟು. ಸೊ ಅದನ್ನೆಲ್ಲ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಅದಾದಮೇಲೆ ಅವರು ಕ್ಲಾಸ್ ಟೀಚರ್ ಕೂಡ ಬಂದರು. ಅವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ನಮಗೇನಾದರೂ ಡೌಟ್ಸ್ ಇದ್ದರೆ ಕೂಡ ಅಷ್ಟೇ ನೀವು ನನಗೆ ಕಾಲ್ ಮಾಡಿ ಕೇಳ್ಬೋದು ಅಂತೆಲ್ಲ ಕೂಡ ಹೇಳಿದ್ರು. ತುಂಬ ಖುಷಿಯಾಯಿತು ಅವ್ರು ಮಾತಾಡಿದ್ದು ಆ್ಯಕ್ಚುಲಾಗಿ. ಅದಾದಮೇಲೆ ಅಲ್ಲಿ ಒಂದಷ್ಟು ಪೇರೆಂಟ್ಸ್ನ ಕೂಡ ಪರಿಚಯ ಮಾಡಿಕೊಂಡೆ. ಖುಷಿಯಾಯಿತು ಅವ್ರ ಹತ್ರ ಎಲ್ಲನೂ ಕೂಡ ಮಾತಾಡಿಕೊಂಡು ಆಲ್ಮೋಸ್ಟ್ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಮನೆಗೆ ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 2 ಅವರ್ ಮೇಲೆ ಆಯಿತು. ನನಗೇನು ಅಂದರೆ ಪಾಪುಗೆ ಫೀಡಿಂಗ್ ಮಾಡಿಸ್ಬಿಟ್ಟು ಬಂದಿದ್ದೆ ಅಲ್ವಾ, ಆರಾಮಾಗಿ ನಿದ್ದೆ ಮಾಡ್ತಾಳೆ ಅನ್ನೋದೊಂದು ಗೊತ್ತಿತ್ತು. ಲೇಟ್ ಏನಾನ ಆಗಿಬಿಟ್ರೆ ಆಮೇಲೆ ಅಳ್ತಿದ್ರೆ ಅನ್ನೋದು ಕೂಡ ಒಂದು ಭಯ. ಸೊ ಹಾಗಾಗಿ ಬೇಗ ನೋಡ್ಕೊಂಡು ಹೋಗೋಣ ಅಂತ. ಇನ್ನೂ ಅಪ್ಪು ಎಲ್ಲಿ ಅಂತ ಅಂದರೆ ನಾವು ಫಸ್ಟು ಓರಿಯೆಂಟೇಷನ್ ಪ್ರೋಗ್ರಾಮ್ ಹೋಗೋದಕ್ಕೂ ಮುಂಚೆ ಅಲ್ಲಿ ಒಂದು ಪ್ಲೇ ಏರಿಯಾ ಇದೆ, ಅಲ್ಲಿ ಮಕ್ಕಳನ್ನ ಬಿಟ್ಬಿಟ್ಟು ಅದಾದಮೇಲೆ ಓರಿಯೆಂಟೇಷನ್ ಪ್ರೋಗ್ರಾಮ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ಹಾಗಾಗಿ ಅಪ್ಪು ಅಲ್ಲಿದ್ದಾನೆ. ಫಸ್ಟ್ ನಾನು ಹೋಗಿ ಕ್ಲಾಸ್ ರೂಮ್ನೆಲ್ಲ ನೋಡಿಕೊಂಡು ಅದಾದಮೇಲೆ ನಾನು ಅಪ್ಪುನ ಕೂಡ ಕರ್ಕೊಂಡು ಬಂದೆ. ಅವನು ಕೂಡ ನೋಡಲಿ ಅವ್ನ ಕ್ಲಾಸ್ ರೂಮೆಲ್ಲ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಸೊ ವಿಡಿಯೋ ಮಾಡ್ಕೊಳ್ಬೋದಾ ಅಂತ ಡೌಟ್ ಮೇಲೇ ಮಾಡಿಕೊಂಡೆ. ಅದಾದಮೇಲೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ಈ ರೀತಿಯಾಗಿ ಇದೆ ನನ್ನ ಮಗನ ಕ್ಲಾಸ್ ರೂಮ್. ತುಂಬ ಆಸೆ ಕನಸು ಇಟ್ಕೊಂಡು ಈ ಒಂದು ಸ್ಕೂಲ್ಗೆ ಅಡ್ಮಿಷನ್ ಮಾಡಿದ್ದೀನಿ ನನ್ನ ಮಗನ್ನ. ಇಲ್ಲಿಂದ ಅವ್ನ ಲೈಫ್ ಜರ್ನಿ ತುಂಬ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಕೂಡ ಕೇಳ್ಕೊತೀನಿ. ಆ್ಯಂಡ್ ಚೆನ್ನಾಗಿರುತ್ತೆ ಕೂಡ, ದೇವರ ಆಶೀರ್ವಾದ ಅವನ ಮೇಲೆ ಯಾವಾಗಲೂ ಇರುತ್ತೆ. ಸೊ ಈ ರೀತಿಯಾಗಿ ಇದೆ ನನ್ನ ಮಗನ ಕ್ಲಾಸ್ ರೂಮ್. ನಿಮ್ಮ ಜೊತೆನೂ ಕೂಡ ಶೇರ್ ಮಾಡಿಕೊಂಡೆ. ಇನ್ನು ಅಪ್ಪುನ ಹೋಗಿ ಕರ್ಕೊಂಡು ಬಂದ ನಂತರ ಅವ್ನ ರಿಯಾಕ್ಷನ್ ಯಾವ ರೀತಿ ಇತ್ತು ಅಂತ ಅಂದರೆ ತುಂಬ ಖುಷಿಪಟ್ಟ ಅವನು. ಚೆನ್ನಾಗಿದೆ ಮಮ್ಮಿ, ತುಂಬ ದೊಡ್ಡದಾಗಿದೆ ಕ್ಲಾಸ್ ರೂಮು ಅಂತೆಲ್ಲ ತುಂಬ ಖುಷಿಪಟ್ಟ ಅವನು. ಸೊ ಅವ್ರ ಕ್ಲಾಸ್ ಟೀಚರ್ ಹತ್ರನೂ ಕೂಡ ಮಾತಾಡಿಕೊಂಡು ಅದಾದಮೇಲೆ ನಾವು ಕೂಡ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಯಿತು ಮೀಟಿಂಗ್ ಎಲ್ಲ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಕ್ಲಾಸ್ ರೂಮ್ ಎಲ್ಲ ಕೂಡ ನೋಡ್ಕೊಂಡು ಬಂದ್ವಿ, ಸೂಪರಾಗಿದೆ. ಆ್ಯಂಡ್ ನಾವು ಹೋಗೋವಾಗ ಅಲ್ವಾ ಇಲ್ಲಿ ಎಲ್ಲ ಕಾಲೇಜ್ ಇತ್ತು, ಆ್ಯಂಡ್ ಇವಾಗ ಸ್ಕೂಲ್. ಇವಾಗ ಇದು ಲಾ ಕಾಲೇಜ್ ಮಾಡ್ತಾಯಿದ್ದಾರೆ ಈ ಕಡೆ, ಆ್ಯಂಡ್ ಈ ಕಡೆ ಒಂದು ಸ್ಕೂಲ್. ನಾವು ಹೋದವಾಗ ಇದು ಡಿಗ್ರಿ ಕಾಲೇಜ್ ಇತ್ತು. ಪಾಪುನ ಬಿಟ್ಟು ಬಂದಿದ್ದೀನಿ. ಅಲ್ಲಿ ಅಮ್ಮ ಇಲ್ಲ, ಅಮ್ಮ ಅದೇ ಹೇಳಿದಾಗೆ ಟ್ರಿಪ್ಪಿಗೆ ಹೋಗಿದ್ದಾರೆ. ಪಪ್ಪ ಇದ್ದಾರೆ, ಪಪ್ಪ ನೋಡ್ಕೋತಾ ಇದ್ದಾರೆ. ಪಾಪು ಎದ್ದಿರಬೇಕು, ಹಾಗಾಗಿ ಕಾಲ್ ಮಾಡ್ತಾಯಿದ್ರು. ಸೊ ಈಗ ಬೇಗ ಹೋಗ್ತೀನಿ ಮನೆಗೆ. ಟೈಮ್ ಆಗಿಬಿಟ್ಟಿದ್ದಾಗಲೇ 1 hour ಮೇಲೆ ಆಯಿತು ಬಂದು. ಸೊ ಫ್ರೆಂಡ್ಸ್, ಆವಾಗ ಸ್ಕೂಲಿಂದ ಬಂದಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ನಾನು ಕೂಡ ಒಂದು ಯಾವುದೋ ಮೂವಿ ನೋಡ್ಕೊಂಡು ಕೂತ್ಕೊಂಡ್ಬಿಟ್ವಿ, ನಾನು ನನ್ನ ತಮ್ಮ ಅಪ್ಪು 3 ಜನ ಕೂಡ. ಜೀವನ್ ಆಫೀಸಿಂದ ಬರುವಾಗ ಚಿಕನ್ ತೊಗೊಂಬಂದರು. ಸೊ ಚಿಕನ್ ಬಿರಿಯಾನಿ ಮಾಡಿಬಿಟ್ಟು ಅಲ್ಲಿ ಕೂಡ ಕೊಟ್ಟು ಕಳಿಸ್ದೆ. ಅಮ್ಮ ಇವತ್ತು ಟ್ರಿಪ್ಪಿಗೆ ಹೋಗಿದ್ದಾರೆ ಅಲ್ವಾ. ಸೊ ನಾನು ಹೇಳಿದ್ದೆ ನೈಟ್ ನಾನೇ ಅಡುಗೆ ಮಾಡಿಕೊಟ್ಟು ಕಳಿಸ್ತೀನಿ ಅಂತ. ಸೊ ಕೊಟ್ಟು ಕಳಿಸಿದ್ದಾಯಿತು. ನನ್ನ ತಮ್ಮ ಊಟನೂ ಕೂಡ ತೊಗೊಂಡೋದ, ಅಲ್ಲೇ ಪಪ್ಪನ ಜೊತೆನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು. ನೋಡಿದ್ರೆ ಫೋನ್ ಬಿಟ್ಬಿಟ್ಟು ಹೊಟ್ಟೋಗಿದ್ದಾನೆ.
ನಾನು ಇವಾಗ ಏನು ಮಾಡಿದ್ದೀನಿ ಅಂದರೆ ಇಷ್ಟೊತ್ತಾದರೂ ಅವನಿಗೆ ಅದು ಫೋನ್ ಅನ್ನೋದು ನೆನಪೇ ಇಲ್ಲ ಅಂತ ಅನ್ಸುತ್ತೆ. ಫೋನ್ ಕೂಡ ಮಾಡಿಲ್ಲ, ಎಲ್ಲಿದೆ ಏನು ಕತೆ ಮನೇಲಿದೆಯಾ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಇವಾಗ ಮೊಬೈಲ್ನ ಸೈಲೆಂಟಲ್ಲಿ ಹಾಕಿದ್ದೀನಿ. ಸ್ವಿಚ್ ಆಫ್ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಅದು ಹಿಂಗೆ ಸ್ವಿಚ್ ಆಫ್ ಮಾಡೋದಕ್ಕೆ ಅಂತ ಹೋದರೆ ಅಲ್ವಾ ಈ ಥರ ತೋರಿಸ್ತಾ ಇದೆ. ಸೊ ಹಾಗಾಗಿ ಆಗ್ತಾಯಿಲ್ಲ ಮಾಡೋದಕ್ಕೆ. ನಾನು ಅದಕ್ಕೆ ಸೈಲೆಂಟ್ಗೆ ಹಾಕ್ಬಿಟ್ಟಿದ್ದೀನಿ. ಎಲ್ಲಾದರೂ ಒಂದು ಕಡೆ ಎತ್ತಿಡ್ತೀನಿ. ಇವಾಗ ಎತ್ತಿಟ್ಬಿಟ್ಟು ಅವ್ನು ಬಂದು ಏನಾದ್ರು ಹುಡುಕ್ಲಿ ಅಂತ. ಇಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ. ನೋಡೋಣ ಏನು ಮಾಡ್ತಾನೆ ಅಂತ. ನಾನು ಫುಲ್ ಸೀರಿಯಸ್ ಆಗಿ ನನ್ನ ತಮ್ಮನಿಗೆ ಎತ್ತಿಟ್ಬಿಟ್ಟು ಹೆಂಗೆ ಹುಡುಕ್ತಾನೆ ಏನು ಕತೆ ಅಂತ. ಆಲ್ಮೋಸ್ಟ್ ಲೈಕ್ ಪ್ರ್ಯಾಂಕ್ ಅಂತಲೇ ಅಂದ್ಕೊಳ್ಳಿ. ಎತ್ತಿಟ್ಬಿಟ್ಟು ಏನು ಮಾಡ್ತಾನೆ ಅಂತ ನೋಡೋಣ ಅಷ್ಟೇ. ಆಮೇಲೆ ಕೊಡ್ತೀನಿ. ಏನು ಮಾಡೋಣ? ಸಚ್ಚೆ ಮೇಲೆ ಇಟ್ಬಿಡಲ್ಲ? ಏನು ಬೇಡ, ಸೈಲೆಂಟ್ ಮಾಡಿದ್ಯಲ್ಲ ಅದು ಎತ್ತಿಡು. ಎಲ್ಲಿ ಹುಡುಕ್ತಾನೆ? ಇಲ್ಲೆಲ್ಲ ಹುಡುಕ್ತಾನೆ. ಪಕ್ಕ ನಿನ್ನ ಕಬೋರ್ಡಲ್ಲಿ ಇಟ್ಕೊ. ನನ್ನ ಕಬೋರ್ಡನ್ನೇನು ಬೇಡ, ಇಲ್ಲೇ ಎಲ್ಲ ಇಡ್ತೀನಿ. ಆ ಬುದ್ಧ ಕೆಳಗೆ ಇಟ್ಬಿಡ್ತೀನಿ. ಅವ್ನು ಇಲ್ಲೆಲ್ಲ ಹುಡುಕ್ತಾನೆ ಕಣ್ರಿ. ಸೋಫಾ ಹುಡುಕ್ತಾನೆ, ಅಡುಗೆ ಮನೆ ಹುಡುಕ್ತಾನೆ, ಎಲ್ಲ ಕಡೆ ಹುಡುಕ್ತಾನೆ. ಆ ಬುದ್ಧ ಆದರೆ ಎಲ್ಲಿ ಹುಡುಕ್ತಾನೆ? ಅದರೊಳಗಡೆ ಇಟ್ಬಿಡ್ತೀನಿ. ಹಾಂ, ಇಲ್ಲ ಬುದ್ಧ ಹಿಂದೆಗಡೆ ಇಟ್ಬಿಡ್ತೀನಿ. ಇಷ್ಟೊತ್ತಾದರೂ ಬಂದಿಲ್ಲ ಗೊತ್ತಾ? ನಡ್ಕೊಂಡು ಹೋಗೋನಲ್ಲ. ಇಲ್ಲ ಗಾಡಿಲಿ ನನ್ನ ಗಾಡೀಲಿ ಹೋದ್ನಾ? ಇಲ್ಲ, ಗಾಡಿ ತಂದಿದ್ದು ಮಾವೊಂದು. ಎಲ್ಲಿ ಇಕ್ಕಣ ಅಂದರೆ ಅಲ್ಲಿ ಬುದ್ಧ ಹತ್ರ ಇಡ್ತೀನಿ. ಇದೆಲ್ಲ ಬಟ್ಟೆಗಳ ಏನು ಅಲ್ಲಿ ಇಟ್ಟಿದ್ದೀನಿ. ನೋಡೋಣ ಅವ್ನು ಏನು ಮಾಡ್ತಾನೆ ಅಂತ. ಬಂದರೆ ಇಲ್ಲೆಲ್ಲ ಹುಡುಕ್ತಾನೆ ಅವನು ಪಕ್ಕ. ಇಲ್ಲ ತಗೊಂಡೋಗಿದ್ಯಾ ನಂಗೆ ಗೊತ್ತಿದ್ದಿದ್ರೆ ನಾನು ಎತ್ತಿಗೆ ತರಲಿಲ್ವ ಟಿವಿ ಹತ್ರ ಅಂತೆಲ್ಲ ಡೌ ಮಾಡ್ತೀನಿ. ನೋಡ, ನೀನು ಪಕ್ಕ ನಕ್ಬೇಡ. ಆಮೇಲೆ ನಾನು ಯಾಕೆ ನಕ್ಲಿ? ನಂಗೆ ಗೊತ್ತೇ ಇಲ್ಲ ಅಂತೀನಿ ಅಷ್ಟೆ. ಫಸ್ಟ್ ಬರಲಿ, ಆಮೇಲೆ ನೋಡೋಣ. ಮಾಡಬೇಕಾಗಿತ್ತು ಇಷ್ಟೊತ್ತಿಗೆ. ಇನ್ನೂ ಫೋನು ಮಾಡಿಲ್ಲ, ಏನೋ ಮಾಡಿಲ್ಲ. ಮರ್ತವನೇನು ಬಿರಿಯಾನಿ ತಿನ್ಕೊಂಡು ಕೂತಿರ್ತಾನೆ. ಈಗ RCB ಮ್ಯಾಚ್ ಬೇರೆ ಇದೆಯಲ್ಲ, ನೋಡ್ಕೊಂಡು ಕೂತಿರ್ತಾನೆ. ಸೊ ನೆಕ್ಸ್ಟ್ ಡೇ ನನ್ನ ತಮ್ಮ ಬಂದ. ಲೊಕೇಶನ್ ಏನೋ ಮನೆಯಿಂದನೇ ಚೆಕ್ ಮಾಡಿದ್ನಂತೆ. ನಮ್ಮ ಮನೆಯಲ್ಲೇ ಮೊಬೈಲ್ ಇರೋದು ಗೊತ್ತಾಗಿದೆ. ಸೊ ಹಾಗಾಗಿ ಬರಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಮೊಬೈಲ್ನ ಇಸ್ಕೊಂಡ. ಸೊ ಪ್ರ್ಯಾಂಕು ಮಾಡೋಕ್ಕಾಗಲಿಲ್ಲ, ಏನೂ ಮಾಡೋಕ್ಕಾಗಲಿಲ್ಲ. ಇನ್ನು ಇವಾಗ ಮತ್ತೆ ನಾನು ನೆಕ್ಸ್ಟ್ ಡೇ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು, ಜೀವನ್, ಅಪ್ಪು ಮತ್ತು ಸಿರಿ ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ. ನನ್ನ ತಮ್ಮನ್ನ ಕೂಡ ಕರೆದೆ, ಬಟ್ ಅವ್ನು ನಾನು ಬರಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ದ. ಸರಿ ಅಂತ ಅಂದ್ಬಿಟ್ಟು ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಇವಾಗ ರೆಡಿ ಆಗಿಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಅಂದರೆ ದೇವಸ್ಥಾನಕ್ಕೆ. ಸೊ ಬನ್ನಿ ಇವಾಗ ಹೋಗೋಣ. ಲೇಟೇ ಆಯಿತು, ಆಲ್ರೆಡಿ ಟೈಮ್ 5:20 ಆಗೋಗ್ಬಿಟ್ಟಿದೆ. ಎಷ್ಟೇ ಬೇಗ ಹೋಗೋಣ ಅಂತ ಅಂದ್ಕೊಂಡ್ರೂ ಕೂಡ ಅದು ಲೇಟೇ ಆಗೋಗುತ್ತೆ. ಸಿರಿಗಂತೂ ಫುಲ್ಲು ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಸ್ವೆಟರ್ ಹಾಕಿ, ಅದರದ್ದೇ ಪ್ಯಾಂಟ್ ಹಾಕಿ ಸೆಟ್ಟಿದು, ಆ್ಯಂಡ್ ಟೋಪಿನೂ ಕೂಡ ಹಾಕ್ಬಿಟ್ಟಿದ್ದೀನಿ. ಸಾಕ್ಸ್ ಕೂಡ ಹಾಕಿದ್ದೀನಿ. ಯಾಕೆ ಅಂದರೆ ಚಳಿ ಆಗುತ್ತೆ. ಹೋಗ್ತಾ ಇರೋದು ಆಟೋದಲ್ಲಿ. ಗಾಡಿನಲ್ಲಿ ಹೋಗಿದ್ದಿದ್ರು ಯೂಶ್ವಲಾಗಿ ಇದೇ ಥರನೇ ರೆಡಿ ಮಾಡ್ಕೋತಾ ಇದ್ದೆ. ಸೊ ಇವಾಗ ಹೋಗೋಣ. ಬ್ಯಾಗೇನು ತೊಗೋತಾ ಇಲ್ಲ, ಅಂದರೆ ಇದು ಕ್ಯಾರಿ ಬ್ಯಾಗೇನು ತೊಗೋತಾ ಇಲ್ಲ. ಯಾಕಂದರೆ ಜೀವನ್ ಇರ್ತಾರೆ, ಜೀವನ್ ಕೂಡ ಇಟ್ಕೋಬೋದು, ನಾನು ಕೂಡ ಇಟ್ಕೋಬೋದು. ಮತ್ತು ಗಾಡೀಲಿ ಹೋಗೋ ಥರ ಇದ್ದಿದ್ದರೆ ನಾವು ಹಾಕ್ಕೊಂಡು ಕರ್ಕೊಂಡು ಹೋಗ್ಬೋದಾಗಿತ್ತು. ಆ್ಯಂಡ್ ಜೀವನ್ ಬರ್ತಾರಲ್ವ, ಸೊ ನನಗೇನು ಕ್ಯಾರಿ ಬ್ಯಾಗ್ ಅವಶ್ಯಕತೆ ಇಲ್ಲ. ಸೊ ಹೋಗ್ಬಿಟ್ಟು ಬರ್ಬೋದು ಅಂತ ಇವಾಗ ಹೋಗ್ತಾ ಇದ್ದೀವಿ. ಟೈಮು 7 ಗಂಟೆ ತನಕ ಇರುತ್ತಂತೆ ದೇವಸ್ಥಾನ. ಸೊ ಬೇಗ ಹೋಗೋಣ ಅಂತ ಅಂದ್ಕೊಂಡು ಎಷ್ಟೇ ಟ್ರೈ ಮಾಡಿದ್ರೂ ಆಗಲಿಲ್ಲ. ಬೆಳಗ್ಗೆಲ್ಲ ಕೆಲಸ ಆಲ್ಮೋಸ್ಟ್ 11:30 ಅಷ್ಟೊತ್ತಿಗೆ ಮುಗಿಸ್ಕೊಂಡ್ಬಿಟ್ಟಿದೆ. ಇವತ್ತು ಬೇಗನೆ ಆಗೋಗಿತ್ತು. ಎಲ್ಲ ಕೆಲಸನೂ ಮುಗಿಸಿದ್ದೆ ಇವತ್ತು. ಯಾವುದು ಕೂಡ ಪೆಂಡಿಂಗ್ ಇಲ್ಲ. ಡೀಪಾಗಿ ಈವನ್ ಮೆಟ್ಲು ಕೂಡ ಹೊರಗಡೆದು ಬಿಟ್ಟಿಲ್ಲ, ಎಲ್ಲನೂ ಕ್ಲೀನ್ ಮಾಡಾಕ್ಬಿಟ್ಟಿದ್ದೀನಿ. ಸೊ ಎಲ್ಲ ಕ್ಲೀನ್ ಮಾಡಿ ಮಾಡೋ ಅಷ್ಟೊತ್ತಿಗೆ ಇಷ್ಟೊತ್ತು ಆಗೋಗಿತ್ತು. ಅಂದರೆ ಸ್ನಾನ ಮಾಡ್ಕೊಂಡು ಹೊರಡೋ ಅಷ್ಟೊತ್ತಿಗೆ ಜೀವನ್ ಬಂದ್ರ ಆಫೀಸಿಂದ. ಆಮೇಲಿಂದ ಹೋಗೋಣ ಅಂದ್ಕೊಂಡು ಆಮೇಲೆ ನಾನೇ ಹೋಗಿ ಫಸ್ಟು ಸ್ನಾನ ಮಾಡ್ಕೊಂಬಂದೆ. ಸ್ನಾನ ಮಾಡ್ಕೊಂಬಂದಮೇಲೆ ಆಮೇಲೆ ಎಲ್ಲರೂ ಹೋದರು. ಬೇಗ ಆಯ್ತು. ಇವಾಗ ಇಲ್ಲಿ ನಾನು ಸಿರಿ ಹೇಗೆ ಕಾಣ್ತಿದ್ದಾಳೆ? ಸಿರಿಕಂದ ನೋಡಿ ಬಂತ ಆಟೋ. ಸಿರಿ
ನಾವು ಹೊರಡೋ ಟೈಮಿಗೆ ಮಳೆ ಬೇರೆ ಬರ್ತಾಯಿತ್ತು, ಜೊತೆಗೆ ಪಾಪು ಬೇರೆ ಒಂದು ಸ್ವಲ್ಪ ಕ್ರ್ಯಾಂಕಿ ಆಗಿಬಿಟ್ಲು. ಆಟೋ ಬುಕ್ಕಿಂಗ್ ಬೇರೆ ತೊಗೊಳ್ತಾ ಇರಲಿಲ್ಲ. 3 ಸತಿ ಬುಕ್ಕಿಂಗ್ ಆಗಿ ಕ್ಯಾನ್ಸಲ್ ಆಯಿತು. ಕೊನೆಗೆ ಊಬರಲ್ಲಿ ಬುಕ್ಕಿಂಗ್ ಮಾಡಿದ್ಮೇಲೆ ತೊಗೊಳ್ತು. ಇವಾಗ ಬಂದಿದ್ದೀವಿ ದೇವಸ್ಥಾನಕ್ಕೆ. ಆಲ್ಮೋಸ್ಟ್ ರೀಚ್ ಆಗೋ ಅಷ್ಟೊತ್ತಿಗೆ 7 ಗಂಟೆ ಆಯಿತು. ನಾನು 7 ಗಂಟೆಗೆ ಕ್ಲೋಸ್ ಅಂತ ಹೇಳಿ ಗೂಗಲಲ್ಲಿ ಕೊಟ್ಟಿದ್ದರು. ಸೊ ಹಾಗಾಗಿ ಅದೇ ಅಂದ್ಕೊಂಡು ಬಂದೆ. ನೋಡಿದ್ರೆ ಇಲ್ಲಿ ಓಪನ್ ಆಗಿತ್ತು. ಈಗ ಫಸ್ಟಿಗೆ ದೇವ್ರ ದರ್ಶನ ಮಾಡಿಕೊಂಡು ನಾನಿವಾಗ ಬಂದಿರೋದು ದೇವಸ್ಥಾನಕ್ಕೆ ದೀಪ ಹಚ್ಚೋಣ ಅಂತ ಬಂದಿದ್ದು. ಇಲ್ಲಿ ನಮಗೆ 5 ವಾರ, 9 ವಾರ, 11 ವಾರ, 16 ವಾರ, 21 ವಾರ ಕೂಡ ನಾವು ದೀಪ ಹಚ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನು ಸರಿ ದೀಪ ಹಚ್ಚೋಣ ಅಂತ ಬೆಳಗ್ಗೆಯಿಂದ ನಾನು ಈರುಳ್ಳಿ ಬೆಳ್ಳುಳ್ಳಿ ಏನೂ ಕೂಡ ತಿಂದಂತೆ ಬರೀ ಮೊಸರನ್ನ ಅಷ್ಟೇ ತಿಂದೆ. ಫೀಡಿಂಗ್ ಮಾಡಿಸ್ತಾ ಇರೋದ್ರಿಂದ ಅಲ್ವಾ, ನನಗೆ ಉಪವಾಸ ಎಲ್ಲ ಇರೋಕ್ಕಾಗಲ್ಲ. ಸೊ ಹಾಗಾಗಿ ಮೊಸರನ್ನ ತಿಂದಿದ್ದೆ ಬೆಳಗ್ಗೆನೂ ಅಷ್ಟೇ, ಮಧ್ಯಾಹ್ನ ಕೂಡ ಅಷ್ಟೇ. ಇವಾಗ ಏನೋ ಕಾಯಿನ ಕಟ್ಟು ಸಂಕಲ್ಪ ಮಾಡಿಕೊಂಡು ನಾನೇನು ಸೇವೆ ಮಾಡಬೇಕು ಅದನ್ನು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಫಸ್ಟು ದೀಪ ಹಚ್ಚಬೇಕು ಅಂತ ಬಂದವಳು ನಾನು. ಆಮೇಲೆ ಅದೇನೋ ಗೊತ್ತಿಲ್ಲ, ನನಗೆ ಕಾಯಿ ಕಟ್ಟಿ ಪೂಜೆ ಮಾಡೋಣ ಅಂತ ಅನ್ನಿಸ್ತು. ಹೇಗಿದ್ದರೂ ಬೆಳಗ್ಗೆಯಿಂದ ಈರುಳ್ಳಿ ಬೆಳ್ಳುಳ್ಳಿ ಏನೂ ಕೂಡ ತಿಂದಂತೆ ಮೊಸರನ್ನ ತಿನ್ಕೊಂಡೇ ಬಂದಿದ್ದೀನಿ. ಸೊ ಹಾಗಾಗಿ ಮಾಡ್ಬೋದು ಅಂತ ಅನಿಸ್ತು. ಹಾಗಾಗಿ ಕಾಯಿ ಕಟ್ಟಿ ಇವಾಗ ಸಂಕಲ್ಪನ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವ ರೀತಿ ಮಾಡೋದು, ಏನು ಮಾಡೋದು ಅಂತೆಲ್ಲ ಅಂದ್ಬಿಟ್ಟು ಅವರು ಹೇಳಿದ್ರು. ಅದಾದಮೇಲೆ ನಾವು ಅದೇ ರೀತಿಯಾಗಿ ಫಾಲೋ ಮಾಡಿದ್ವಿ. ಮಂತ್ರಗಳನ್ನ ಕೂಡ ಅಷ್ಟೇ ಹೇಳ್ತಾ ಅವರು ಸಂಕಲ್ಪನ ಮಾಡಿಸಿ ಇವಾಗ ಕಾಯಿನ ಕಟ್ಟಿಸ್ತಾ ಇದ್ದಾರೆ. ತುಂಬ ನಂಬಿಕೆ ಇಟ್ಟು ಈ ಒಂದು ಪೂಜೆನ ಮಾಡ್ತಾಯಿದ್ದೀನಿ. 21 ವಾರ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಪ್ರತಿ ವಾರನೂ ಕೂಡ ಹೋಗಬೇಕು ದೇವಸ್ಥಾನಕ್ಕೆ. ಶನಿವಾರ ಹೋಗಿ ಅಲ್ಲಿ ಹೋಗಿ ಸೇವೆ ಸಲ್ಲಿಸ್ಬಿಟ್ಟು ಬರಬೇಕು. ತುಂಬ ನಂಬಿಕೆ ಇದೆ ನನಗೆ. ನಾನು ರಾಯರನ್ನು ತುಂಬ ನಂಬ್ತೀನಿ. ಅದರಲ್ಲೂ ನನ್ನ ಮಗಳು ವಿಚಾರವಾಗಿ ನಾನು ಡೇ 1ಇಂದ ನಂಬಿದ್ದೀನಿ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಮುಂದೆನೂ ಕೂಡ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಅಂದ್ಕೊಂಡು ಈ ಒಂದು ಸಂಕಲ್ಪನ ಮಾಡ್ತಾಯಿದ್ದೀನಿ. ಸೊ ಸಂಕಲ್ಪ ಎಲ್ಲ ಮಾಡ್ಕೊಂಡಿದ್ದಾಯಿತು. ಇವಾಗ ಅವರೇ ಕಾಯಿನ ಕಟ್ಬಿಟ್ಟು ಕೊಟ್ಟರು. ಇವಾಗ ಏನು ಅಂತ ಅಂದರೆ ಅವ್ರು ಹೇಳಿರೋ ಪ್ರಕಾರದಲ್ಲಿ ಈ ಒಂದು ಕಾಯಿನ ಇಟ್ಕೊಂಡು ಅಲ್ಲಿ ದೇವರ ಹತ್ರ ಪ್ರದಕ್ಷಿಣೆ ಕೂಡ ಹಾಕಬೇಕು. ಫಸ್ಟಿಗೆ ನಾವು ಏನು ಸಂಕಲ್ಪ ಮಾಡ್ಕೊಳ್ತೀವಿ ಅಲ್ವಾ, ಆವಾಗಲೇ ಒಂದು ಚೀಟಿನ ಕೊಟ್ಟಿರ್ತಾರೆ. ಅದರೊಳಗೆ ದೀಪದ ಬತ್ತಿನೂ ಕೂಡ ಕೊಟ್ಟಿರ್ತಾರೆ ದೀಪ ಹಚ್ಚೋದಕ್ಕೆ ಅಂತ ಅಂದ್ಬಿಟ್ಟು. ಅಲ್ಲಿ ಹೋಗಿ ಟೋಕನ್ನ ಕೊಟ್ಟರೆ ಅವರು ದೀಪನ ಕೊಡ್ತಾರೆ. ಅದಾದಮೇಲೆ ಅದನ್ನು ತೊಗೊಂಡು ಫಸ್ಟು ತೆಂಗಿನಕಾಯಿನ ದೇವ್ರ ಮುಂದೆ ಇಟ್ಟು ಸಂಕಲ್ಪ ಮಾಡಿಕೊಂಡು ಅದಾದಮೇಲೆ ದೀಪನ ತೊಗೊಂಡು ಹೋಮದ ಕುಂಡ ಸುತ್ತಬೇಕು 8 ರೌಂಡು. ಅದಾದಮೇಲೆ ತೆಂಗಿನಕಾಯಿನ ಇಟ್ಕೊಂಡು 30 ರೌಂಡು ಪ್ರದಕ್ಷಿಣೆ ಹಾಕಬೇಕು. ನಾವೇನು ಸಂಕಲ್ಪ ಮಾಡ್ಕೊಂಡಿರ್ತೀವಿ ಅದನ್ನು ಬೇಡ್ಕೊಂಡು. ಅದಾದಮೇಲೆ ತೆಂಗಿನಕಾಯಿನ ನಾವು ಕಟ್ಟಿಬಿಟ್ಟು 16 ಪ್ರದಕ್ಷಿಣೆ ಹಾಕಬೇಕು. ಈ ಥರ ಪ್ರತಿ ವಾರವೂ ಕೂಡ ಬಂದು ಈ ಒಂದು ಕ್ಷೇತ್ರದಲ್ಲಿ ಮಾಡಬೇಕು. ನನಗಂತೂ ನಂಬಿಕೆ ಇದೆ, ನಾನು ಮಾಡ್ತೀನಿ, ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಒಂದು 100% ಭರವಸೆ ಕೂಡ ಇದೆ. ದೇವರ ಆಶೀರ್ವಾದ ಅದಕ್ಕೆ ಬೇಕು ಅಷ್ಟೇನೆ. ಇವಾಗ ಡೇಟ್ ಯಾವತ್ತು ಕಟ್ಟಿದೆ ಮತ್ತು ನನ್ನ ಹೆಸರು, ಫೋನ್ ನಂಬರ್ ಎಲ್ಲನೂ ಕೂಡ ಬರೆದುಬಿಟ್ಟು ಆಮೇಲೆ ತೊಗೊಂಡು ಹೋಗಿ ಅಂತ ಹೇಳಿದ್ರು. ತೆಂಗಿನಕಾಯಿನ ಸಂಕಲ್ಪ ಮಾಡಿಕೊಂಡು ದೇವ್ರ ಮುಂದೆ ಮತ್ತೆ ಆಮೇಲೆ ಪ್ರದಕ್ಷಿಣೆ ಮಾಡೋದಕ್ಕೆ ಅಂತ. ಸೊ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಾಗಿ ಈ ರೀತಿಯಾಗಿ ಕಾಯಿ ಕಟ್ಟಿ ಸಂಕಲ್ಪ ಮಾಡಿಕೊಂಡು ಏನೋ ಒಂದು ಸೇವೆ ಮಾಡ್ತಾ ಇರೋದು. ಒಳ್ಳೆಯದಾಗತ್ತೆ ಅಂತ ನಂಬಿದ್ದೀನಿ. ತುಂಬ ಸ್ಟ್ರಾಂಗಾಗೆ ನಾನು ನಂಬ್ತೀನಿ. ಆ್ಯಂಡ್ ಇವಾಗ ಅದು ಅವ್ರು ಹೇಗೆ ಹೇಳಿದ್ರು ಅದನ್ನು ಫಾಲೋ ಮಾಡ್ತಾಯಿದ್ದೀನಿ. ಫಸ್ಟಿಗೆ ದೇವ್ರ ಮುಂದೆ ನಿಂತ್ಕೊಂಡು ಕಾಯಿನ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಆಮೇಲೆ ತೆಂಗಿನಕಾಯಿನ ಅಲ್ಲಿ ಇಟ್ಟು ಪೂರ್ಣ ಫಲನ ಆಮೇಲೆ ದೀಪನ ತೊಗೊಂಡು ದೇವ್ರ ಮುಂದೆ ಈ ರೀತಿ ಏನು ಹೋಮದ ಇದೆ ಅಲ್ಲಿ 8 ಪ್ರದಕ್ಷಿಣೆನ ಮಾಡಬೇಕು ಅಂತ. ಆ್ಯಕ್ಚುಲಾಗಿ ನಾನೇನು ಮಾಡಿದೆ, ಸ್ಟಾರ್ಟಿಂಗಲ್ಲೇ ನಾನು ತೆಂಗಿನಕಾಯಿನ ಅಲ್ಲಿ ಇಟ್ಬಿಟ್ಟು ದೇವರಿಗೇ 8 ಪ್ರದಕ್ಷಿಣೆ ಮಾಡಿಬಿಟ್ಟೆ. ಆಮೇಲೆ ನನಗೆ ಓಕೆ ದೀಪ ಹೇಳಿದ್ರಲ್ವ, ದೀಪದ್ದು ಇಟ್ಕೊಂಡು ಮಾಡಬೇಕಲ್ವಾ ಅಂತ ಅಂದ್ಬಿಟ್ಟು ಆಮೇಲೆ ಹೋಗಿ ಮತ್ತೆ ದೀಪನ ತೊಗೊಂಬಂದು ಹೋಮದ ಕುಂಡ ಸುತ್ತ 8 ಸುತ್ತ ಸುತ್ತಿದಾಯಿತು.
ಸೊ ನನಗೆ ನಿಜವಾಗ್ಲೂ ಅಲ್ಲಿ ಅಷ್ಟು ಜನ ದೇವ್ರನ್ನ ನಂಬಿ ಬಂದು ಸಂಕಲ್ಪ ಮಾಡಿಕೊಂಡು ಇಷ್ಟೆಲ್ಲ ಸೇವೆ ಸಲ್ಲಿಸ್ತಾ ಇದ್ರಲ್ಲ ಅದು ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ನಾವು ಕೂಡ ಮಾಡಬೇಕು ಅಂತ ಅನಿಸುತ್ತೆ ಅವ್ರನ್ನೆಲ್ಲ ನೋಡಿದಾಗ. ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಯಾವುದೇ ಕೂಡ ಆಗೇ ಆಗುತ್ತೆ ಅಂತ ಹೇಳ್ಬೋದು. ಅಪ್ಪು ಅವನ ಪಾಡಿಗೆ ಅವ್ನು ಆಟ ಆಡ್ಕೊಂಡಿರ್ತಿದ್ದ. ಆಮೇಲೆ ಉಷಾಕ ಶಿವಮಾಮ ಶಿಶಿರ್ ಕೂಡ ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ನಾವು ಆನ್ ದ ವೇ ಬರ್ತಾನೆ ಫೋನ್ ಮಾಡಿದ್ವಿ. ಸರಿ ಅವರು ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರ. ನಾನು ಅವ್ರು ಬಂದಮೇಲೆ ನನಗೆ ಮಾತಾಡೋದಕ್ಕೆ ಆಗಲಿಲ್ಲ. ನನ್ನ ಪಾಡಿಗೆ ನಾನು ಪೂಜೆ ಮಾಡ್ತಾ ಇದ್ದೆ. ಸೊ ಈ ರೀತಿಯಾಗಿ ಆಯಿತು. ಆ್ಯಂಡ್ ಚೆನ್ನಾಗಿತ್ತು ನಿಜವಾಗ್ಲೂ. ಸುಮಾರು ಜನ ಹೋಗಿದ್ದೀರಾ ಇಲ್ಲಿ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಯಾರೆಲ್ಲ ಹೋಗಿದ್ದೀರಲ್ಲ ಕಮೆಂಟ್ ಮಾಡಿ, ಓಕೆನಾ. ನನಗೂ ಕೂಡ ತುಂಬ ಖುಷಿ ಆಗುತ್ತೆ. ನಾನು ಕೂಡ ಒಂದು ಬೇಡಿಕೆನ ಇಟ್ಕೊಂಡು ದೇವರಲ್ಲಿ ಸೇವೆನ ಸಲ್ಲಿಸ್ತಾ ಇದ್ದೀನಿ. ಆ್ಯಂಡ್ 21 ವಾರ ಹೋಗಬೇಕು. ನನಗೂ ಏನಾದರೂ ಡೌಟ್ ಇದ್ದರೆ ನಾನು ನಿಮ್ಮ ಹತ್ರ ಕೇಳ್ತೀನಿ. ಅದಕ್ಕೆ ಪ್ಲೀಸ್ ರಿಪ್ಲೈ ಮಾಡಿ. ನನಗೂ ಕೂಡ ತುಂಬ ಖುಷಿ ಆಗುತ್ತೆ. ಆಮೇಲೆ ಇವಾಗ ಶಿಶಿರೆಲ್ಲ ಬಂದ್ರಲ್ವ, ಸೊ ಶಿಶಿರ್ ಪಾಪುನ ಎತ್ಕೊಂಡು ಆಟ ಆಡಿಸ್ತಾ ಇದ್ದ. ನಾನು ಈ ಒಂದು ದೇವಸ್ಥಾನಕ್ಕೆ 1.5 ವರ್ಷ ಮುಂಚೆ ಬಂದಿದ್ದು. ಅದಾದಮೇಲೆ ನಾನು ಬಂದೇ ಇರಲಿಲ್ಲ. ಅಲ್ಲಿ ಕಾಮಧೇನು ಕ್ಷೇತ್ರ ಇದೆಯಲ್ಲ, ಆ ದೇವಸ್ಥಾನಕ್ಕೇ ಹೋಗ್ತಾಯಿದ್ವಿ. ಅಲ್ಲಿಗೆ ಅಂದರೆ ಒಂದು ಸ್ವಲ್ಪ ಮನೆಗೆ ಹತ್ರ ಆಗುತ್ತೆ. ಸೊ ಅಲ್ಲೇ ಹೋಗ್ತಿದ್ವಿ ನಾವು ಜಾಸ್ತಿ. ಇನ್ನು 21 ವಾರ ನಾನು ದೇವಸ್ಥಾನಕ್ಕೆ ಹೋಗಬೇಕು. ನನಗೆ ಒಂಥರ ಖುಷಿ ಇದೆ. ಯಾಕೆಂತಂದರೆ ರಾಯರ ದೇವಸ್ಥಾನಕ್ಕೆ ಬರೋದಕ್ಕೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ. ಇನ್ನು 21 ವಾರ ಬಂದು ಸೇವೆನ ಸಲ್ಲಿಸ್ಬೋದು ಅಂತ ಅಂದ್ಬಿಟ್ಟು. ಆ್ಯಂಡ್ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಡೋ ಅಷ್ಟೊತ್ತಿಗೆ 9:30 ಆಗಿತ್ತು. ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ನಾವು 7 ಗಂಟೆ ಆಗಿತ್ತು. ಇನ್ನು ಆ ಕಡೆಯಿಂದ ವಾಪಸ್ ಬರೋ ಅಷ್ಟೊತ್ತಿಗೆ 9:30. ನೆಕ್ಸ್ಟ್ ಟೈಮ್ ಹೋದಾಗ ಒಂದು ಸ್ವಲ್ಪ ಬೇಗನೆ ಹೋಗಬೇಕು. ಒಂದು ಮಧ್ಯಾಹ್ನ ಹಂಗೆ ಹೋದರೆ ಅಲ್ವಾ, ಒಂದು ಕತ್ಲೆ ಆಗೋ ಅಷ್ಟೊತ್ತಿಗೆಲ್ಲ ಮನೆಗೆ ಬಂದ್ಬಿಡ್ಬೋದು. ಇಲ್ಲ ಅಂತಂದರೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ. ನಮಗೆ ಆಟೋ ಸಿಗೋದಕ್ಕೆ ತುಂಬ ಕಷ್ಟ ಆಯಿತು. ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಬೇಗ ಹೋದರೆ ಬೇಗ ಮನೆಗೆ ವಾಪಸ್ ಬರ್ಬೋದು. ಆ್ಯಂಡ್ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.